ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ? ತಾಜೀಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇರ್ ಫಾಲ್ ಬಗ್ಗೆ ತೋರಿಸ್ಕೊಡ್ತೇನೆ. ಹೇರ್ ಫಾಲ್ ಸಮಸ್ಯೆ ಅಂದರೆ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಎಲ್ರಿಗೂ ಹೇರ್ ಫಾಲ್ ಸಮಸ್ಯೆ ಇದ್ದೇ ಇರ್ತದೆ. ಅದರಲ್ಲೂ ಹೇರ್ ಫಾಲ್ ಆಗ್ತಾ ಇದ್ದಾಗೆ ನಮಗೆ ಆ ಒಂದು ಟೆನ್ಷನಲ್ಲಿ ಹೇರ್ ಫಾಲ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಇವತ್ತೊಂದು ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಓವರ್ ನೈಟ್ 3 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ನಾನಿಲ್ಲಿ ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ತಾ ಇದ್ದೇನೆ ಮಾರ್ನಿಂಗ್. ಹಾಗೆಯೇ ನಾನಿಲ್ಲಿ ಕರ್ಡನ್ನು ತೆಗೆದಿದ್ದೇನೆ. ಮೊಸರು ಇದೆಯಲ್ಲ ಇದು ಕೂಡ ಹಾಗೆ ನಮ್ಮದು ಕೂದಲಿಗೆ ತುಂಬಾ ಒಳ್ಳೆಯದು. ಹಾಗೆ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ 3 ಟೇಬಲ್ ಸ್ಪೂನ್ ಆಗುವಷ್ಟು. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ನಾನಿಲ್ಲಿ ಅಲೋವೆರಾವನ್ನು ತೆಗೆದಿದ್ದೇನೆ. ಇದು ಮನೆಯಲ್ಲಿ ಇರುವಂಥ ಅಲೋವೆರಾ. ಇದನ್ನು ನಾವು ಯೂಸ್ ಮಾಡಬೇಕಾದ್ರೆ ಇದರಲ್ಲಿರುವಂಥ ಈ ವೈಟ್ ಕಲರ್ ಯೆಲ್ಲೋ ಕಲರ್ ಲಿಕ್ವಿಡ್ ಇದೆ ನೋಡಿ, ಇದನ್ನು ನಾವು ರಿಮೂವ್ ಮಾಡಿಕೊಂಡು ನಂತರ ಇದನ್ನು ಯೂಸ್ ಮಾಡಬೇಕು. ಅದು ಇಚ್ಚಿಂಗ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ನಾವು ಮುಖಕ್ಕೆ ಹಾಕೋದಾದರೂ ಕೂಡ ಹಾಗೆಯೇ ಈ ಒಂದು ಯೆಲ್ಲೋ ಕಲರ್ ಲಿಕ್ವಿಡ್ ಇದೆ ನೋಡಿ, ಇದನ್ನು ರಿಮೂವ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ನಂತರ ಇದನ್ನು ಯೂಸ್ ಮಾಡಬೇಕು. ಹಾಗೆ ನಾನಿಲ್ಲಿ 2 ಸೈಡನ್ನು ಕೂಡ ಈ ಥರ ಕಟ್ ಮಾಡಿಕೊಂಡು ಇದರೊಳಗಿರುವ ಜೆಲ್ಲನ್ನು ತೆಗಿತಾ ಇದ್ದೇನೆ. ನೋಡಿ ಈ ಥರ ಜೆಲ್ ಸಿಗ್ತದಲ್ವ, ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ಕರಿ ಲೀವ್ಸನ್ನು ಹಾಕ್ಕೊಳ್ಬೇಕು. ನೋಡಿ ನಾನಿಲ್ಲಿ ಇಷ್ಟು ಕರಿ ಲೀವ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಕರಿ ಲೀವ್ಸ್ ಕೂಡ ಹಾಗೆಯೇ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು, ಹೇರ್ ಗ್ರೋತ್ ಆಗಲಿಕ್ಕೆಲ್ಲ ತುಂಬಾ ಒಳ್ಳೆಯದು. ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಸ್ಮೂತಾಗಿ ಗ್ರೈಂಡ್ ಆಗಬೇಕು, ಇಲ್ಲಾಂದರೆ ನಾವು ವಾಶ್ ಮಾಡಿದ ನಂತರ ತಲೆಯಲ್ಲೇ ಉಳ್ಕೊಂಡು ಬಿಟ್ಟಿರ್ತದೆ. ಅದಕ್ಕೋಸ್ಕರ ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಮೆಂತ್ಯ ನೆನೆಸಿಟ್ಟಿರುವಂಥ ನೀರಿದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಹಾಗೆ ನಂದು ಮೀಡಿಯಮ್ ಕೂದಲು ಉದ್ದ ಇರೋದ್ರಿಂದ ನನಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಸಾಕಾಗಿದೆ. ನಿಮ್ಮದೇನಾದರೂ ಜಾಸ್ತಿ ಉದ್ದ ಇದೆ ಅಂತಾದರೆ ಜಾಸ್ತಿನೂ ಹಾಕ್ಬೋದು. ಹಾಗೆ ಇದನ್ನು ಮೊದಲು ನಾನು ಸ್ಕ್ಯಾಲ್ಪಿಗೆ ಹಾಕ್ಕೊಂಡು ನಂತರ ಕೂದಲಿಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಹಚ್ಕೊಳ್ಳಿ. ಹಾಗೆ 1 ಅವರ್ ಬಿಟ್ಟು ನಂತರ ಸ್ನಾನ ಮಾಡ್ಕೊಳ್ಳಿ. ಇದೇ ಥರ ನೀವು ವೀಕ್ಲಿ 2 ಡೇಸ್ ಆದರೂ ಈ ಥರ ಮಾಡ್ತಾ ಬಂದರೆ ನಿಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗ್ತದೆ. ಹಾಗೆಯೇ ನಿಮಗೆ ಹೇರ್ ಗ್ರೋತ್ ಆಗಲಿಕ್ಕೂ ತುಂಬಾ ಹೆಲ್ಪ್ ಆಗ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನೀವು ಇದುವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕಿರುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಓಕೆ ಸ್ನೇಹಿತರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.